ಅವನಿಗೆ ಇದ್ದಿದ್ದು ತಂದೆ ಮೇಲೆ ಕೋಪ, ಆದರೆ ಮಗಳನ್ನ ಕತ್ತರಿಸಿ ಕೊಂದು ಹಾಕದ ಪಾಪಿ. ಸೇಡಂ ತಾಲೂಕಿನ ಮಳಖೇಡ ಗ್ರಾಮದಲ್ಲಿ ಘಟನೆ ಸಂಭವಿಸಿದೆ. ತಂದೆ ಮೇಲಿನ ಸೇಡಿಗಾಗಿ ಮಗಳನ್ನ ಕತ್ತರಿಸಿ ಕೊಂದ ನರಹಂತಕ. ಸೇಡಂ ತಾಲೂಕಿನ ಮಳಖೇಡ ಗ್ರಾಮದಲ್ಲಿ ಘಟನೆ ಸಂಭವಿಸಿದೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ ಗ್ರಾಮ ಅದು. ಭಾಗ್ಯಶ್ರೀ ಸೂಲಹಳ್ಳಿ 21 ವರ್ಷದ ಮೃತ ದುರ್ದೈವಿ. ಸೆಪ್ಟೆಂಬರ್ 11ನೇ ತಾರೀಕು ನಾಪತ್ತೆಯಾಗಿದ್ದ ಭಾಗ್ಯಶ್ರೀ ಎಲ್ಲಿ ಹೋದ್ಲು ಗೊತ್ತಿಲ್ಲ. ಮನೆಯವರ ಹುಡುಕಾಟ. ಇಂದು ಮುಂಜಾನೆ ಸಿಮೆಂಟ್ ಕಾರ್ಖಾನೆಯ ಬಳಿ ಕೊಳೆತ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಕೊಳೆತ ಸ್ಥಿತಿಯಲ್ಲಿ ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಪ್ರಕರಣ ಸಂಬಂಧ ಮಂಜುನಾಥ್ ಆತನನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಸಿಮೆಂಟ್ ಕಾರ್ಖಾನೆಯಲ್ಲಿ ಆರೋಪಿ ಅಣ್ಣ ಕೆಲಸ ಮಾಡ್ತಿದ್ದಂತೆ. ಕಾರ್ಖಾನೆಯಲ್ಲಿ ನೌಕರಿ ಕಾಯಂ ಆಗದ ಹಿನ್ನೆಲೆ ವಿನೋದ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಂತೆ. ಭಾಗ್ಯಶ್ರೀಯ ತಂದೆ ವಿನೋದ್ ನೌಕರಿ ಕಾಯಂ ಆಗದಂತೆ ಮಾಡಿದ್ದ ಅನ್ನೋ ಕಾರಣಕ್ಕೀತ ಸಾವನ್ನಪ್ಪಿದ್ದ. ಈ ಸಿಟ್ಟಿನ ಹಿನ್ನೆಲೆ ಭಾಗ್ಯಶ್ರೀ ಅನ್ನುವ ಯುವತಿಯನ್ನ ಅತ್ಯಂತ ಬರ್ಬರವಾಗಿ ಕೊಲ್ಲಲಾಗಿತ್ತು. ತಂದೆ ಮೇಲಿನ ಸೇಡಿಗಾಗಿ ಮಗಳನ್ನ ಕೊಂದ ಪಾಪಿ. ಆಕೆಯನ್ನ ರಾಡ್ನಿಂದ ಅತ್ಯಂತ ಬರ್ಬರವಾಗಿ ಶಿರಕ್ಕೆ ಹೊಡೆದು ಕೊಲ್ಲಲಾಗಿದೆ. ಆ ಹೆಣ್ಣು ಮಗಳು ಪಾಪ ಇವತ್ತು ಜೀವ ಕಳಕೊಂಡಿದ್ದಾಳೆ. ಆಕೆಯನ್ನ ಅತ್ಯಂತ ಬ್ರೂಟಲ್ ಆಗಿ ತಲೆಗೆ ಹೊಡೆದು ಕೊಂದಿದ್ದಲ್ಲದೆ ಸಿಮೆಂಟ್ ಫ್ಯಾಕ್ಟರಿಯ ಪಕ್ಕದ ನಿರ್ಜನ ಪ್ರದೇಶಕ್ಕೆ ಹಾಕಿದ್ದ. 2-3 ದಿನ ಕಳೆದಿತ್ತು ಅನ್ಸುತ್ತೆ. ಆ ಮೃತದೇಹನ ತುಂಬ ಹತ್ತಿರದಿಂದ ನೋಡಿದ್ರೆ ನಿಮಗೆ ತೋರಿಸೋದಕ್ಕೆ ಸಾಧ್ಯ ಇಲ್ಲ, ಕಾರಣ ಆ ಸ್ಥಿತಿಯಲ್ಲಿದೆ ಆ ಮೃತದೇಹ. ಕೊಳೆತ ಸ್ಥಿತಿ ಮಾತ್ರವಲ್ಲದೆ ದೇಹದ ಮೃದು ಭಾಗಗಳಲ್ಲಿ ಹುಳುಗಳು ಮೇಯ್ತಾ ಇತ್ತು. ಅರ್ಥಾತ್ ಹುಳ ಬಿದ್ದಿತ್ತು. ದೇಹ ಅತ್ಯಂತ ಕೊಳೆತ ಸ್ಥಿತಿಯಲ್ಲಿತ್ತು. ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಸಂಬಂಧಪಟ್ಟಂಥ ಆರೋಪಿಯನ್ನ ಪೊಲೀಸರು ಈಗಾಗಲೇ ಬಂಧನ ಮಾಡಿದ್ದಾರೆ. ಈಕೆಯ ತಂದೆ ಕಾಯಂ ಆಗುವಂತಹ ವಿಚಾರಕ್ಕೆ ತಡೆ ಬಂದಿದ್ದ. ಅಂದರೆ ಆ ಕಾರ್ಖಾನೆಯಲ್ಲಿ ಪರ್ಮನೆಂಟ್ ಎಂಪ್ಲಾಯಿ ಆಗೋದಕ್ಕೆ ಈಕೆಯ ತಂದೆ ಅಡ್ಡ ಬಂದಿದ್ದಂತೆ. ಆ ಕೋಪ ತಂದೆಯ ಮೇಲೆ ಇದ್ದಿದ್ದು. ಆದರೆ ಕೊಂದಿದ್ಯಾರನ್ನ? ಮಗಳನ್ನ. ಬದುಕಿ ಬಾಳಬೇಕಾದ ವಯಸ್ಸಿಗೆ ಬಂದಿದ್ದ, ಭುಜದೆತ್ತರಕ್ಕೆ ಬೆಳೆದಿದ್ದಂಥ ಮಗಳನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.